ಈ ಹಿಂದೆ ಏನೆಲ್ಲ ವಾದವನ್ನು ಮಂಡಿಸಿದ್ರು, ಆ ಬೇಲ್ಗೋಸ್ಕರ ಯಾವ ರೀತಿಯಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅಂತೇಳಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಆ ಒಂದು ಮಧ್ಯಂತರ ಜಾಮೀನನ್ನು ಕೊಡೋದಕ್ಕೆ ಅನಾರೋಗ್ಯದ ನೆಪವನ್ನು ಒಡ್ಡಿದ್ರು. ಒಂದು ವೇಳೆ ಆಪರೇಷನ್ ಆಗದೇ ಇದ್ದರೆ ಲಕ್ವಾ ಹೊಡೆಯುತ್ತೆ ಅಂತೇಳಿ ವಾದವನ್ನು ಮಂಡಿಸಿದರು. ಪಾರ್ಶ್ವವಾಯು ಆದರೆ ಅಪಾಯ ಇದೆ ಅಂತೇಳಿ ಅವರು ವಾದವನ್ನು ಮಂಡಿಸಿದರು. ಬೆನ್ನು ಹುರಿ ಇದೆ, ರಕ್ತ ಸಂಚಾರ ಸಮಸ್ಯೆ ಆಗುತ್ತೆ ಅಂತೇಳಿ ವಾದವನ್ನು ಮಂಡಿಸಿದ್ದು ಸಿ ವಿ ನಾಗೇಶ್ ಅವರು. ಕೀಲು ನೋವು ಸಮಸ್ಯೆ ಆಗುತ್ತೆ, ಕಿಡ್ನಿ ಸಮಸ್ಯೆ ಆಗುತ್ತೆ ಅಂತೇಳಿ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದರು. ಹಾಗಾಗಿ ಚಿಕಿತ್ಸೆಯನ್ನು ಪಡೆಯೋದಕ್ಕೋಸ್ಕರ ಜಾಮೀನನ್ನು ಕೊಡಬೇಕು, ಅದು ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಅವರ ಮನವಿಯನ್ನು ಪುರಸ್ಕರಿಸಿದಂಥ ಹೈಕೋರ್ಟ್ ಅವರಿಗೆ ಸೂಚನೆ ಕೊಟ್ಟಿತ್ತು. 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿತ್ತು. ಸೊ ಆದರೆ ಈ 6 ವಾರದಲ್ಲಿ ಇರುವಂಥದ್ದು ಕೇವಲ ಇನ್ನು ಒಂದೇ ದಿನ ಮಾತ್ರ ಬಾಕಿ. ಅವ್ರು ಹೇಳಿದೇನು, ಆಪರೇಷನ್ ಆಗಬೇಕು, ಆಪರೇಷನ್ ಆಗದೆ ಇದ್ದರೆ ಇಷ್ಟೆಲ್ಲ ಸಮಸ್ಯೆಗಳಾಗತ್ತೆ ಅಂತೇಳಿ ಅವರು ಒಂದಷ್ಟು ರೀಸನ್ಗಳನ್ನು ಕೊಟ್ಟಿದ್ರು. ಇನ್ನೂ ಆಪರೇಷನ್ ಆಗಿಲ್ಲ, ನೋಡಬೇಕು ಕೋರ್ಟ್ ಯಾವ ರೀತಿಯಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ. ಏನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಹಾಗಾಗಿ ಇವತ್ತು ಡಿಸೈಡಿಂಗ್ ಡೇ, ಕ್ಲೈಮ್ಯಾಕ್ಸ್ ಹಂತದಲ್ಲಿದ್ದಾರೆ ದರ್ಶನ್. ಆಸ್ಪತ್ರೆ ಒಳಗಡೆ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ದರ್ಶನ್ಗೆ BP ಹೆಚ್ಚಾಗಿದೆ, ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ, ನಾರ್ಮಲ್ ಆಗ್ತಾ ಇಲ್ಲ. ಹಾಗಾಗಿ ₹3 ಅಥವಾ ₹2.5 ಈ ಹಿಂದೆ ಏನೆಲ್ಲ ವಾದವನ್ನು ಮಂಡಿಸಿದ್ರು, ಆ ಬೇಲ್ಗೋಸ್ಕರ ಯಾವ ರೀತಿಯಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅಂತೇಳಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಆ ಒಂದು ಮಧ್ಯಂತರ ಜಾಮೀನನ್ನು ಕೊಡೋದಕ್ಕೆ ಅನಾರೋಗ್ಯದ ನೆಪವನ್ನು ಒಡ್ಡಿದ್ರು. ಒಂದು ವೇಳೆ ಆಪರೇಷನ್ ಆಗದೇ ಇದ್ದರೆ ಲಕ್ವಾ ಹೊಡೆಯುತ್ತೆ ಅಂತೇಳಿ ವಾದವನ್ನು ಮಂಡಿಸಿದರು. ಪಾರ್ಶ್ವವಾಯು ಆದರೆ ಅಪಾಯ ಇದೆ ಅಂತೇಳಿ ಅವರು ವಾದವನ್ನು ಮಂಡಿಸಿದರು. ಬೆನ್ನು ಹುರಿ ಇದೆ, ರಕ್ತ ಸಂಚಾರ ಸಮಸ್ಯೆ ಆಗುತ್ತೆ ಅಂತೇಳಿ ವಾದವನ್ನು ಮಂಡಿಸಿದ್ದು ಸಿ ವಿ ನಾಗೇಶ್ ಅವರು. ಕೀಲು ನೋವು ಸಮಸ್ಯೆ ಆಗುತ್ತೆ, ಕಿಡ್ನಿ ಸಮಸ್ಯೆ ಆಗುತ್ತೆ ಅಂತೇಳಿ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದರು. ಹಾಗಾಗಿ ಚಿಕಿತ್ಸೆಯನ್ನು ಪಡೆಯೋದಕ್ಕೋಸ್ಕರ ಜಾಮೀನನ್ನು ಕೊಡಬೇಕು, ಅದು ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಅವರ ಮನವಿಯನ್ನು ಪುರಸ್ಕರಿಸಿದಂಥ ಹೈಕೋರ್ಟ್ ಅವರಿಗೆ ಸೂಚನೆ ಕೊಟ್ಟಿತ್ತು. 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿತ್ತು. ಸೊ ಆದರೆ ಈ 6 ವಾರದಲ್ಲಿ ಇರುವಂಥದ್ದು ಕೇವಲ ಇನ್ನು ಒಂದೇ ದಿನ ಮಾತ್ರ ಬಾಕಿ. ಅವ್ರು ಹೇಳಿದೇನು, ಆಪರೇಷನ್ ಆಗಬೇಕು, ಆಪರೇಷನ್ ಆಗದೆ ಇದ್ದರೆ ಇಷ್ಟೆಲ್ಲ ಸಮಸ್ಯೆಗಳಾಗತ್ತೆ ಅಂತೇಳಿ ಅವರು ಒಂದಷ್ಟು ರೀಸನ್ಗಳನ್ನು ಕೊಟ್ಟಿದ್ರು. ಇನ್ನೂ ಆಪರೇಷನ್ ಆಗಿಲ್ಲ, ನೋಡಬೇಕು ಕೋರ್ಟ್ ಯಾವ ರೀತಿಯಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ. ಏನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಹಾಗಾಗಿ ಇವತ್ತು ಡಿಸೈಡಿಂಗ್ ಡೇ, ಕ್ಲೈಮ್ಯಾಕ್ಸ್ ಹಂತದಲ್ಲಿದ್ದಾರೆ ದರ್ಶನ್. ಆಸ್ಪತ್ರೆ ಒಳಗಡೆ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ದರ್ಶನ್ಗೆ BP ಹೆಚ್ಚಾಗಿದೆ, ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ, ನಾರ್ಮಲ್ ಆಗ್ತಾ ಇಲ್ಲ. ಹಾಗಾಗಿ ₹3 ಅಥವಾ ₹2.5 ಈ ಹಿಂದೆ ಏನೆಲ್ಲ ವಾದವನ್ನು ಮಂಡಿಸಿದ್ರು, ಆ ಬೇಲ್ಗೋಸ್ಕರ ಯಾವ ರೀತಿಯಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅಂತೇಳಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಆ ಒಂದು ಮಧ್ಯಂತರ ಜಾಮೀನನ್ನು ಕೊಡೋದಕ್ಕೆ ಅನಾರೋಗ್ಯದ ನೆಪವನ್ನು ಒಡ್ಡಿದ್ರು. ಒಂದು ವೇಳೆ ಆಪರೇಷನ್ ಆಗದೇ ಇದ್ದರೆ ಲಕ್ವಾ ಹೊಡೆಯುತ್ತೆ ಅಂತೇಳಿ ವಾದವನ್ನು ಮಂಡಿಸಿದರು. ಪಾರ್ಶ್ವವಾಯು ಆದರೆ ಅಪಾಯ ಇದೆ ಅಂತೇಳಿ ಅವರು ವಾದವನ್ನು ಮಂಡಿಸಿದರು. ಬೆನ್ನು ಹುರಿ ಇದೆ, ರಕ್ತ ಸಂಚಾರ ಸಮಸ್ಯೆ ಆಗುತ್ತೆ ಅಂತೇಳಿ ವಾದವನ್ನು ಮಂಡಿಸಿದ್ದು ಸಿ ವಿ ನಾಗೇಶ್ ಅವರು. ಕೀಲು ನೋವು ಸಮಸ್ಯೆ ಆಗುತ್ತೆ, ಕಿಡ್ನಿ ಸಮಸ್ಯೆ ಆಗುತ್ತೆ ಅಂತೇಳಿ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದರು. ಹಾಗಾಗಿ ಚಿಕಿತ್ಸೆಯನ್ನು ಪಡೆಯೋದಕ್ಕೋಸ್ಕರ ಜಾಮೀನನ್ನು ಕೊಡಬೇಕು, ಅದು ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಅವರ ಮನವಿಯನ್ನು ಪುರಸ್ಕರಿಸಿದಂಥ ಹೈಕೋರ್ಟ್ ಅವರಿಗೆ ಸೂಚನೆ ಕೊಟ್ಟಿತ್ತು. 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿತ್ತು. ಸೊ ಆದರೆ ಈ 6 ವಾರದಲ್ಲಿ ಇರುವಂಥದ್ದು ಕೇವಲ ಇನ್ನು ಒಂದೇ ದಿನ ಮಾತ್ರ ಬಾಕಿ. ಅವ್ರು ಹೇಳಿದೇನು, ಆಪರೇಷನ್ ಆಗಬೇಕು, ಆಪರೇಷನ್ ಆಗದೆ ಇದ್ದರೆ ಇಷ್ಟೆಲ್ಲ ಸಮಸ್ಯೆಗಳಾಗತ್ತೆ ಅಂತೇಳಿ ಅವರು ಒಂದಷ್ಟು ರೀಸನ್ಗಳನ್ನು ಕೊಟ್ಟಿದ್ರು. ಇನ್ನೂ ಆಪರೇಷನ್ ಆಗಿಲ್ಲ, ನೋಡಬೇಕು ಕೋರ್ಟ್ ಯಾವ ರೀತಿಯಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ. ಏನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಹಾಗಾಗಿ ಇವತ್ತು ಡಿಸೈಡಿಂಗ್ ಡೇ, ಕ್ಲೈಮ್ಯಾಕ್ಸ್ ಹಂತದಲ್ಲಿದ್ದಾರೆ ದರ್ಶನ್.
ಆಸ್ಪತ್ರೆ ಒಳಗಡೆ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ದರ್ಶನ್ಗೆ ಬಿ ಪಿ ಹೆಚ್ಚಾಗಿದೆ, ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ, ನಾರ್ಮಲ್ ಆಗ್ತಾ ಇಲ್ಲ. ಹಾಗಾಗಿ ₹3 ಅಥವಾ ₹2.5 ಈ ಹಿಂದೆ ಏನೆಲ್ಲ ವಾದವನ್ನು ಮಂಡಿಸಿದ್ರು, ಆ ಬೇಲ್ಗೋಸ್ಕರ ಯಾವ ರೀತಿಯಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅಂತೇಳಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಆ ಒಂದು ಮಧ್ಯಂತರ ಜಾಮೀನನ್ನು ಕೊಡೋದಕ್ಕೆ ಅನಾರೋಗ್ಯದ ನೆಪವನ್ನು ಒಡ್ಡಿದ್ರು. ಒಂದು ವೇಳೆ ಆಪರೇಷನ್ ಆಗದೇ ಇದ್ದರೆ ಲಕ್ವಾ ಹೊಡೆಯುತ್ತೆ ಅಂತೇಳಿ ವಾದವನ್ನು ಮಂಡಿಸಿದರು. ಪಾರ್ಶ್ವವಾಯು ಆದರೆ ಅಪಾಯ ಇದೆ ಅಂತೇಳಿ ಅವರು ವಾದವನ್ನು ಮಂಡಿಸಿದರು. ಬೆನ್ನು ಹುರಿ ಇದೆ, ರಕ್ತ ಸಂಚಾರ ಸಮಸ್ಯೆ ಆಗುತ್ತೆ ಅಂತೇಳಿ ವಾದವನ್ನು ಮಂಡಿಸಿದ್ದು ಸಿ ವಿ ನಾಗೇಶ್ ಅವರು. ಕೀಲು ನೋವು ಸಮಸ್ಯೆ ಆಗುತ್ತೆ, ಕಿಡ್ನಿ ಸಮಸ್ಯೆ ಆಗುತ್ತೆ ಅಂತೇಳಿ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದರು. ಹಾಗಾಗಿ ಚಿಕಿತ್ಸೆಯನ್ನು ಪಡೆಯೋದಕ್ಕೋಸ್ಕರ ಜಾಮೀನನ್ನು ಕೊಡಬೇಕು, ಅದು ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಅವರ ಮನವಿಯನ್ನು ಪುರಸ್ಕರಿಸಿದಂಥ ಹೈಕೋರ್ಟ್ ಅವರಿಗೆ ಸೂಚನೆ ಕೊಟ್ಟಿತ್ತು. 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿತ್ತು. ಸೊ ಆದರೆ ಈ 6 ವಾರದಲ್ಲಿ ಇರುವಂಥದ್ದು ಕೇವಲ ಇನ್ನು ಒಂದೇ ದಿನ ಮಾತ್ರ ಬಾಕಿ. ಅವ್ರು ಹೇಳಿದೇನು, ಆಪರೇಷನ್ ಆಗಬೇಕು, ಆಪರೇಷನ್ ಆಗದೆ ಇದ್ದರೆ ಇಷ್ಟೆಲ್ಲ ಸಮಸ್ಯೆಗಳಾಗತ್ತೆ ಅಂತೇಳಿ ಅವರು ಒಂದಷ್ಟು ರೀಸನ್ಗಳನ್ನು ಕೊಟ್ಟಿದ್ರು. ಇನ್ನೂ ಆಪರೇಷನ್ ಆಗಿಲ್ಲ, ನೋಡಬೇಕು ಕೋರ್ಟ್ ಯಾವ ರೀತಿಯಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಹಾಗಾಗಿ ಇವತ್ತು ಡಿಸೈಡಿಂಗ್ ಡೇ, ಕ್ಲೈಮ್ಯಾಕ್ಸ್ ಹಂತದಲ್ಲಿದ್ದಾರೆ ದರ್ಶನ್. ಆಸ್ಪತ್ರೆ ಒಳಗಡೆ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ದರ್ಶನ್ಗೆ ಬಿ ಪಿ ಹೆಚ್ಚಾಗಿದೆ, ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ, ನಾರ್ಮಲ್ ಆಗ್ತಾ ಇಲ್ಲ. ಹಾಗಾಗಿ ₹3 ಅಥವಾ ₹2.5 ಈ ಹಿಂದೆ ಏನೆಲ್ಲ ವಾದವನ್ನು ಮಂಡಿಸಿದ್ರು, ಆ ಬೇಲ್ಗೋಸ್ಕರ ಯಾವ ರೀತಿಯಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅಂತೇಳಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಆ ಒಂದು ಮಧ್ಯಂತರ ಜಾಮೀನನ್ನು ಕೊಡೋದಕ್ಕೆ ಅನಾರೋಗ್ಯದ ನೆಪವನ್ನು ಒಡ್ಡಿದ್ರು. ಒಂದು ವೇಳೆ ಆಪರೇಷನ್ ಆಗದೇ ಇದ್ದರೆ ಲಕ್ವಾ ಹೊಡೆಯುತ್ತೆ ಅಂತೇಳಿ ವಾದವನ್ನು ಮಂಡಿಸಿದರು. ಪಾರ್ಶ್ವವಾಯು ಆದರೆ ಅಪಾಯ ಇದೆ ಅಂತೇಳಿ ಅವರು ವಾದವನ್ನು ಮಂಡಿಸಿದರು. ಬೆನ್ನು ಹುರಿ ಇದೆ, ರಕ್ತ ಸಂಚಾರ ಸಮಸ್ಯೆ ಆಗುತ್ತೆ ಅಂತೇಳಿ ವಾದವನ್ನು ಮಂಡಿಸಿದ್ದು ಸಿ ವಿ ನಾಗೇಶ್ ಅವರು. ಕೀಲು ನೋವು ಸಮಸ್ಯೆ ಆಗುತ್ತೆ, ಕಿಡ್ನಿ ಸಮಸ್ಯೆ ಆಗುತ್ತೆ ಅಂತೇಳಿ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದರು. ಹಾಗಾಗಿ ಚಿಕಿತ್ಸೆಯನ್ನು ಪಡೆಯೋದಕ್ಕೋಸ್ಕರ ಜಾಮೀನನ್ನು ಕೊಡಬೇಕು, ಅದು ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಅವರ ಮನವಿಯನ್ನು ಪುರಸ್ಕರಿಸಿದಂಥ ಹೈಕೋರ್ಟ್ ಅವರಿಗೆ ಸೂಚನೆ ಕೊಟ್ಟಿತ್ತು. 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿತ್ತು. ಸೊ ಆದರೆ ಈ 6 ವಾರದಲ್ಲಿ ಇರುವಂಥದ್ದು ಕೇವಲ ಇನ್ನು ಒಂದೇ ದಿನ ಮಾತ್ರ ಬಾಕಿ. ಅವ್ರು ಹೇಳಿದೇನು, ಆಪರೇಷನ್ ಆಗಬೇಕು, ಆಪರೇಷನ್ ಆಗದೆ ಇದ್ದರೆ ಇಷ್ಟೆಲ್ಲ ಸಮಸ್ಯೆಗಳಾಗತ್ತೆ ಅಂತೇಳಿ ಅವರು ಒಂದಷ್ಟು ರೀಸನ್ಗಳನ್ನು